ಸಲ್ಲಿಸ್ತೀವಿ, ಅದರ ಮುಂದೆ ಯಜ್ಞವೇದಿಗಳನ್ನ ಜಾಸ್ತಿ ಸಲ್ಲಿಸ್ತೀವಿ, ಸ್ತೋತ್ರಗಳನ್ನ ಜಾಸ್ತಿ ಸಲ್ಲಿಸ್ತೀವಿ. ಏನಕ್ಕೆ ಅಂದ್ರೆ ಕೃತಜ್ಞತೆ ಅಂದ್ರೆ ನಂಡ್ರಿಯೋಡು ತುದಿಕುನು. ಹಲ್ಲೆಲೂಯಾ. ಅಂದ್ರೆ ಸ್ತೋತ್ರಗಳಿಂದ ಅದನ್ನ ಹಾಡಾಡ್ಬೇಕು, ಅದಕ್ಕೆ ಸಮರ್ಪಿಸ್ಬೇಕು. ಏನಕ್ಕೆ ಅಂದ್ರೆ ಅದು ನಾವು ನೆನ್ಸ್ಕೋತೀವಿ, ಓ ದೇವ್ರೇ ನೀನ್ ನಂಗೆ ಇದನ್ನೆಲ್ಲ ಮಾಡಿದ್ದಲ್ಲ, ದೇವ್ರೇ ಈ ವಾರದಲ್ಲಿ ನಮ್ಗೆ ಇಷ್ಟೆಲ್ಲ ಮಾಡ್ದಲ್ಲ, ಈ ತರ ಅದ್ಭುತ ಕಾರ್ಯ ಮಾಡ್ದಲ್ಲ, ದೇವ್ರೇ ಅಲ್ಲಿ ಯಾರಿಗೂ ಅನಾರೋಗ್ಯ ಬಂದಿತ್ತು, ನಾನನ್ನ ಚೆನ್ನಾಗಿಟ್ಟಿದ್ಯಲ್ಲ, ದೇವ್ರೇ ಅಲ್ಲಿ ಯಾವ್ದೋ ಮನೇಲಿ ಜಗಳ ಆಯ್ತು, ನಮ್ಮ ಮನೇಲಿ ಶಾಂತಿ ಕೊಟ್ಟಿದ್ಯಲ್ಲ. ಹಲ್ಲೆಲೂಯಾ. ಈ ತರ ನಾವು ನೆನ್ಸ್ಕೊಂಡಾಗ, ಆತನ ಕೃತಜ್ಞತೆನ ನಾವು ನೆನ್ಸ್ಕೊಂಡು ಆಡ್ದಾಗ ಆತನ ಪ್ರೀತಿ ಬಗ್ಗೆ ನಾವು ತಿಳ್ಕೊತೀವಿ. ಹಲ್ಲೆಲೂಯಾ. ಗೊತ್ತಾಯ್ತಾ? ನಾವು ಆತನಿಗೆ ಹೇಗೆ ಆಡಾಡ್ಬೇಕು? ಕೃತಜ್ಞತೆಗಳಿಂದ ಆಡಾಡ್ಬೇಕು. ಆಗ ಆತನ ಪ್ರೇಮನ ನಾವು ಅರ್ತ್ಕೋತೀವಿ. ಹಲ್ಲೆಲೂಯಾ. ಯೆಹೋವನೇ ನಿನ್ನನ್ನು ಕೊಂಡಾಡುವೆನು. ಹಲ್ಲೆಲೂಯಾ. ಅದನ್ನ ಏನು ಆತನ ಕೃತಜ್ಞತೆಗಳ ಪ್ರೇಮನ ಅರ್ಥಕೊಂಡ ಮೇಲೆ ಆತನನ್ನು ಕೊಂಡಾಡ್ತೀವಿ ನಾವು. ಹಲ್ಲೆಲೂಯಾ. ನಾವು ಆಡಿರುವಂತ ಹಾಡುಗಳು ನಮಗೆ ಗೊತ್ತಿರುವಂತ ಹಾಡುಗಳೇ ಅಲ್ವಾ? ಆದ್ರೆ ಕೈ ತಟ್ಟೋದಕ್ಕೆ ನಮ್ಮಿಂದ ಯಾಕೆ ಇರ್ಲಿಲ್ಲ? ನಾವೇನು ಕೈ ತಟ್ಟಿಲ್ಲ. ಹಿಂಗ ನಾವು ಕೈ ತಟ್ಟೋದು, ಒಂದ್ ಕೈಲಿ ಹಿಂಗ್ ಹಿಡ್ಕೊಂಡು ಹಿಂಗ ನಾವು ಕೈ ತಟ್ಟೋದು. ನಾವು ಕೈ ತಟ್ಟಿ ದೇವರನ್ನ ಆರಾಧಿಸ್ಬೇಕು ಅಂತ ಏನಕ್ಕೆ ಅಂದ್ರೆ, ಕೈ ತಟ್ಟಬೇಕಾದ್ರೆ ನಮ್ಮ ದೇಹ ಹೀಟ್ ಆಗುತ್ತೆ, ನಮ್ಮ ಬಾಡಿ ಒಳಗಡೆ ಇರುವಂತ ಆತ್ಮಕ್ಕೆ ನಾವು ಎಚ್ಚರ ಕೊಡ್ತೀವಿ. ಆತನ ಹಾಡನ್ನ ಆಡ್ಬೇಕಾದ್ರೆ ನಾವು ಕಣ್ಣು ಮುಚ್ಕೊಂಡು ದೇವರ ಹಾಡನ್ನ ಏನಕ್ಕೆ ಆಡ್ತೀವಿ ಅಂದ್ರೆ, ಆತನ ಮಾಡಿರುವಂತ ಕೃತಜ್ಞತೆಗಳನ್ನ ನೆನಪು ಮಾಡ್ಕೊಳ್ಳೋದಕ್ಕೆ. ಅದೇ ನಾವು ಆತರ ಆಡಲ್ಲ, ಹಿಂಗೆ ಆತರ ನಾವು ಆಡೋದು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಹಾಡುಗಳನ್ನ ದೇವರಿಗೆ ಸರಿಯಾಗಿ ಸಮರ್ಪಿಸ್ತಾ ಇಲ್ಲ. ನಮ್ಮ ಆರಾಧನೆಯನ್ನ ನಾವು ಶುರು ಮಾಡುವುದಕ್ಕಿಂತ ಮುಂಚೆ ನಾವು ಸ್ಟಾರ್ಟ್ ಮಾಡೋದೇ ಕೃತಜ್ಞತೆಗಳ ಪ್ರಾರ್ಥನೆಗಳಿಂದ. ನಮ್ಮ ಪ್ರಾರ್ಥನೆಗಳನ್ನ ನಾವು ದೇವರಿಗೆ ಸರಿಯಾಗಿ ಸಮರ್ಪಿಸ್ಲಿಲ್ಲ ಅಂದ್ರೆ, ಈಗ ಟ್ರೈನ್ ಈ ತರ ಹೋಗ್ತಾ ಇರ್ಬೇಕಾದ್ರೆ ಟ್ರ್ಯಾಕಿಂಗ್ ಚೇಂಜ್ ಆಗ್ಬಿಟ್ರೆ ಟ್ರೈನ್ ಹಿಂಗೆ ಹೊರಟೋಗ್ಬಿಡುತ್ತೆ, ಸ್ಟ್ರೈಟ್ ಹೋಗಲ್ಲ. ಹಲ್ಲೆಲೂಯಾ. ಅದ್ರ ಜಾಗ, ಅದು ಹೋಗ್ಬೇಕಾಗಿರೋ ಜಾಗ ಅದು ರೀಚ್ ಆಗಲ್ಲ. ಏನಕ್ಕೆ ಅಂದ್ರೆ ಒಂದು ಜಾಗದಲ್ಲಿ ನಾವು ಇಳಿದ್ರೆ. ಹಲ್ಲೆಲೂಯಾ. ಅದಕ್ಕೆ ದಾವೀದನು ಎಲ್ಲಾ ಟೈಮಲ್ಲೂ ದೇವರನ್ನ ಆರಾಧಿಸೋದು ಏನಕ್ಕೆ ಅಂದ್ರೆ, ಎಲ್ಲಾ ಟೈಮಲ್ಲೂ ದೇವರನ್ನ ಹೊಗಳ್ತಾ ಇರೋದು ಏನಕ್ಕೆ ಅಂದ್ರೆ, ಅವನ ಟ್ರ್ಯಾಕ್ ಸ್ಟ್ರೈಟ್ ಆಗಿರ್ಲಿ ಅಂತ, ಅವನು ದೇವರನ್ನ ಮಾತ್ರ ದೃಷ್ಟಿಸಿ ನೋಡ್ಲಿ ಅಂತ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದೇ ಇಲ್ಲಿ ಹೇಳ್ತದೆ, ಪ್ರೀತಿ ನೀತಿಗಳನ್ನು ಕುರಿತು ಆಡುವೆನು, ಯೆಹೋವನೇ ನಿನ್ನನ್ನು ಕೊಂಡಾಡುವೆನು. ನಾವು ಆತನನ್ನ ಕೊಂಡಾಡ್ಬೇಕಾದ್ರೆ ಪೂರ್ಣ ಮನಸ್ಸಿನಿಂದ, ಪೂರ್ಣ ಬಲದಿಂದ, ಪೂರ್ಣ ಶಕ್ತಿಯಿಂದ ಆತನನ್ನ ಆರಾಧಿಸಬೇಕು ಅಂತ ಮತ್ತಾಯದಲ್ಲಿ ನಾವು ನೋಡ್ತೀವಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎರಡನೇ ವಾಕ್ಯ ಓದೋಣ. ಸನ್ಮಾರ್ಗವನ್ನು ಲಕ್ಷಿಸಿ ನಡೆಯುವೆನು, ಹಾ, ಮನೆಯೊಳಗೆ ನನಗೆ ಯಾವಾಗ ದರ್ಶನ ಕೊಡುವಿ. ಸಾಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ದರ್ಶನನ ಕೋರಿದೀರಾ? ದರ್ಶನನ ಕೋರಿದೀವಾ? ದರ್ಶನ ದೇವ ದರ್ಶನ பார்த்தீங்களா? ಕೇಳಿದ್ದೀರಾ? ದೇವರ ಹತ್ರ ಕೇಳಿದ್ದೀರಾ? ಎಷ್ಟು ಜನ ಕೇಳಿದ್ದೀರಾ? ದೇವರ ಹತ್ರ ಕೇಳಿರೋರೆಲ್ಲ ಕೈ ಎತ್ತಿ. ಹೊಂದಿದ್ದೀರೋರೆಲ್ಲ ಕೈ ಎತ್ತಿ. ಹೊಂದಿದ್ದೀರಾ? ಹೊಂದಿಲ್ಲ? ಏನು ಹೊಂದಿಲ್ಲ? ಏನೋ ಕೊರತೆ ಇದೆ. ಹಲ್ಲೆಲೂಯಾ. ಅಲ್ಲಿ ಮೇಲೆ ಲೈಟ್ ಕಾಣಿಸ್ತಿದೆ, ಬಲ್ಬ್, ಅಲ್ಲಿ ಕೆಳಗಡೆ ಸ್ವಿಚ್ ಕಾಣಿಸ್ತಿದ್ಯಾ? ಅವೆರಡರ ಮಧ್ಯದಲ್ಲಿ ಇರೋದೇನು? ವೈರು. ಹಲ್ಲೆಲೂಯಾ. ಅದಕ್ಕೆ ಹೇಳೋ ವಿಷಯನ ಜ್ಞಾನವಾಗಿ ತಿಳಿದುಕೊಳ್ಳಿ, ಜ್ಞಾನವಾಗಿ ಕೇಳಿಸ್ಕೊಳ್ಳಿ. ಬಲ್ಬ್ ಮತ್ತೆ ಸ್ವಿಚ್ ಮಧ್ಯ ಇರೋದು ವೈರು. ಹಲ್ಲೆಲೂಯಾ. ದೇವರ ವಾಕ್ಯ ಮತ್ತೆ ನಮಗೂ ಮಧ್ಯದಲ್ಲಿ ಇರಬೇಕಾಗಿರೋದು ಏನು? ನಂಬಿಕೆ. ದೇವರ ವಾಕ್ಯ ಹೇಳುತ್ತೆ, ನಿನ್ನ ನಂಬಿಕೆ ಸಾಸಿವೆ ಕಾಳಷ್ಟು ಇದ್ರೂ ಸಹ ನೀನು ಹೇಳೋ ಕೆಲಸನ ಅದೆಲ್ಲ ನಡೆಯುತ್ತೆ ಅಂತ. ನಿನ್ನೆ ಗ್ರೂಪ್ ಅಲ್ಲಿ ಸಹ ಒಂದು ವಾಕ್ಯ ನಾವು ಓದಿ ಮೆಸೇಜ್ ಮಾಡಿದ್ದೀರಾ. ಹಲ್ಲೆಲೂಯಾ. ಆ ವಾಕ್ಯದಲ್ಲಿ ಹೇಳುತ್ತೆ ಸ್ಪಷ್ಟವಾಗಿ, ಏನು, ಸಾಸಿವೆ ಕಾಳಷ್ಟು ನಂಬಿಕೆ ಇದ್ದರೆ ಅಂಜೂರ ಮರಕ್ಕೆ ಮಾಡಿದಂತೆ ನಾನು ನಿಮಗೂ ಸಹ ಮಾಡುವೆನು, ನೀವು ಸಹ ಮಾಡುವಿರಿ. ಅಂಜೂರ ಮರಕ್ಕೆ ದೇವರು ಏನ್ ಮಾಡಿದ್ರು? ಏನ್ ಮಾಡಿದ್ರಮ್ಮ? ನಿನ್ನ ವಾಕ್ಯ ಓದಿದ್ದೀರಾ? ಅಂಜೂರ ಮರ ಬಾಡಿ ಹೋಗ್ಲಿ ಅಂತ, ಅದರಲ್ಲಿ ಫಲ ಏನು ಕೊಡ್ಲಿಲ್ಲ ಅಂದ್ಬಿಟ್ಟು ಬಾಡಿ ಹೋಗ್ಲಿ ಅಂದಿದ್ದಕ್ಕೆ ಅದು ಬಾಡೋಯ್ತು. ಹಲ್ಲೆಲೂಯಾ.
ಓದಿದಿರಾ, ಅರ್ಥ ತಿಳ್ಕೊಳ್ಳಿಲ್ಲ. ಆ ಮರ ಫಲ ಕೊಡ್ಲಿಲ್ಲ ಅನ್ಬಿಟ್ಟು ಬಾಡಿ ಹೋಗ್ಲಿ ಅಂತ ಹೇಳಿದಕ್ಕೆ ದೇವರು ಅದು ಬಾಡಿ ಹೋಯ್ತು. ಅದನ್ನೇ ದೇವರು ಹೇಳ್ತಾರೆ, ನಂಬಿಕೆ ಇದ್ದರೆ ನಾನ್ ಮಾಡಿರೋ ಕೆಲಸ ನೀವು ಮಾಡ್ತೀರಾ. ಹಲ್ಲೆಲೂಯ. ದರ್ಶನ ಏನಕ್ಕೆ ನಮ್ಗೆ ಇಲ್ಲ ಅಂದ್ರೆ ನಾವು ಮಾಡಿರೋ ಪ್ರಾರ್ಥನೆಯಲ್ಲಿ ನಮ್ಗೆ ನಂಬಿಕೆ ಇಲ್ಲ. ಹಲ್ಲೆಲೂಯ. ಎಲಿಯ ಹೋಗಿ ಮಲ್ಕೋತಾರೆ, ಏನೋ ಸಾಮುವೇಲ್ ಬಂದ್ಬಿಟ್ಟು ಎಲಿಯ ಜೊತೆ ಇರ್ತಾನೆ. ಚಿಕ್ಕ ವಯಸ್ಸಲ್ಲಿ ಸಾಮುವೇಲ್ ಹೋಗಿ ನಿದ್ದೆ ಮಾಡ್ತಾ ಇರ್ತಾನೆ, ಎಲಿಯ ಹೋಗಿ ನಿದ್ದೆ ಮಾಡ್ತಾ ಇರ್ತಾನೆ. ಸಾಮುವೇಲನೇ ಅಂತ ಒಂದು ಶಬ್ದ ಕೇಳುತ್ತೆ. ಅವನು ಎದ್ದು ಎಲಿಯ ಹತ್ರ ಹೋಗ್ಬಿಟ್ಟು ಇದೋ ಬಂದಿದ್ದೀನಿ ಅಂತ ಹೇಳ್ತಾನೆ. 2 ಸಲ 3 ಆಗುತ್ತೆ ಇದೇ ತರ. ಎಲಿಯಂಗೆ ಅರ್ಥ ಆಗ್ಬಿಡುತ್ತೆ, ಓ ಇದು ದೇವ್ರು ಕರೀತಾರ ದರ್ಶನ. ಈ ಸಲ ಏನಾದ್ರು ದೇವ್ರು ಸಾಮುವೇಲನೇ ಅಂತ ಕರೆದ್ರೆ ದೇವರೇ ಇಲ್ಲೇ ಇದ್ದೀನಿ ಅಂತ ಹೇಳು ಅಂತ ಹೇಳ್ತಾರೆ. ಆಗ ಸಾಮುವೇಲ್ಗೆ ಆ ವಾಯ್ಸ್ ಮತ್ತೆ ಕೇಳಿಸಿದಾಗ ಮೊಣಕಾಲು ಕುತ್ಕೊಂಡು ದೇವರೇ ನಾನು ಇಲ್ಲೇ ಇದ್ದೀನಿ ಅಂತ ಹೇಳ್ತಾರೆ. ಅವಾಗ ಅವನಿಗೆ ದೇವರ ದರ್ಶನ ಹೇಳ್ತಾರೆ. ಎಲಿಯ ಅವ್ರ ಮಕ್ಕಳು ಮಾಡ್ತಿರೋ ತಪ್ಪನ ತಿಳಿಸ್ಕೊಡ್ತಾರೆ, ಅವನಲ್ಲಿರುವಂತ ಪಾಪನ ತಿಳಿಸ್ಕೊಡ್ತಾರೆ. ಅದನ್ನ ಅವನು ಮುಚ್ಚು ಮರೆ ಇಲ್ದಿರೋ ಹೋಗಿ ಎಲಿಯ ಹತ್ರ ಹೇಳ್ತಾನೆ. ಎಲಿಯ ಅವನ ರಾಜ. ಎಲಿಯನ ಕೈ ಕೆಳಗಡೆ ಕೆಲಸ ಮಾಡ್ತಾ ಇರೋದು ಸಾಮುವೇಲು. ಅವನು ದಣಿ ಹತ್ರ ಹೋಗಿ ಹೇಳ್ತಾನೆ, ಈ ತರ ಇದೆ, ನಿನ್ನ ಸಂತಾನದಿಂದ ಪಾಪ ಇದೆ ನೋಡು ಅಂತ. ಸಾಮುವೇಲ್ ನಮಗಿಂತ ಚಿಕ್ಕ ಹುಡುಗ, ನನಗಿಂತ ಚಿಕ್ಕ ಹುಡುಗ. ಸಾಮುವೇಲ್ ಅಲ್ಲಿ ಇದ್ದಿದ್ದು ನನ್ನಲ್ಲಿ ಇಲ್ದಿರೋದೇನು? ನಂಬಿಕೆ. ಹಲ್ಲೆಲೂಯ. ವಾಕ್ಯ ನಮಗೆ ಬೆಳಕು. ಹಲ್ಲೆಲೂಯ. ದೇವರ ವಾಕ್ಯ ಹೇಳುತ್ತೆ, ವಾಕ್ಯ ನನ್ನ ಪಾದಕ್ಕೆ ದೀಪವು ನನ್ನ ದಾರಿಗೆ ಬೆಳಕಾಗಿದೆ ಅಂತ. ಹಲ್ಲೆಲೂಯ. ನಾನು ಹೇಗೆ ನಡಿಬೇಕು ಅನ್ನೋದನ್ನ ತೋರಿಸ್ಕೊಡೋದು ನನ್ನ ವಾಕ್ಯ. ಹಲ್ಲೆಲೂಯ. ನಾನು ಹೇಗೆ ಇರ್ಬೇಕು ಅಂತ ತೋರಿಸ್ಕೊಡೋದು ನನ್ನ ವಾಕ್ಯ. ಹಲ್ಲೆಲೂಯ. ಇದೇ ಇಲ್ಲಿ ಕೇಳ್ತದೆ, ಸನ್ಮಾರ್ಗವನ್ನು ರಕ್ಷಿಸಿ ನಡೆಯುವೆನು, ನನಗೆ ಯಾವಾಗ ದರ್ಶನ ಕೊಡುವಿ? ಏನು? ಯಾವಾಗ ದರ್ಶನ ಕೊಡ್ತೀಯಾ? ನನ್ನ ನಂಬಿಕೆನ ನಾನು ಯಾವಾಗ ದೃಢ ಮಾಡ್ಕೊತೀನೋ ಅವಾಗ ನನಗೆ ದರ್ಶನ ಕೊಡ್ತೇನೆ. ಹಲ್ಲೆಲೂಯ. ಹಲ್ಲೆಲೂಯ. ಒಬ್ಬ ವ್ಯಕ್ತಿ ಹೇಳ್ತಾನೆ, ನಾನು ಓದೋ ಒಂದು ಪುಸ್ತಕದಲ್ಲಿ ಒಬ್ಬ ಪಾಸ್ಟರ್ ಒಂದು ಮಾತು ಬರೀತಾರೆ. ಏನ್ ಬರೀತಾರೆ ಅಂದ್ರೆ, ಈ ವಾಕ್ಯನ ನಾವು ಓದ್ತೀವಿ, ಅದೇ ಅಳವಡಿಸ್ಕೋತಾ ಇಲ್ಲ. ವಾಕ್ಯನ ಓದ್ತೀವಿ, ಅದೇ ಜ್ಞಾಪಕದಲ್ಲಿ ಇಟ್ಕೋತಾ ಇಲ್ಲ. ವಾಕ್ಯನ ಓದ್ತೀವಿ, ಅದನ್ನ ಫಾಲೋ ಮಾಡ್ತಾ ಇಲ್ಲ ನಾವು. ಹಲ್ಲೆಲೂಯ. ಅದರಲ್ಲಿ ಇರುವಂತ ವಾಕ್ಯದ ರಹಸ್ಯನ ನಾವು ನಂಬ್ತಾ ಇಲ್ಲ. ದೇವರ ವಾಕ್ಯ ಅದಕ್ಕೆ ಹೇಳುತ್ತೆ, ಕೊನೆ ಸಮಯ ಬರುತ್ತೆ, ಕಿವಿ ಇದ್ರೂ ಕೇಳಕ್ಕಾಗ್ದಿರಾ, ಕಣ್ಣಿದ್ರು ನೋಡಕ್ಕಾಗಿರಾ, ಬಾಯಿ ಇದ್ರೂ ಅದನ್ನ ಹೇಳಕ್ಕಾಗಿರೋ ಒದ್ಲಾಡ್ತೀರಾ ನೀವು. ಹಲ್ಲೆಲೂಯ. ಏನಕ್ಕೆ ಹೇಳುತ್ತೆ ವಾಕ್ಯ ಅಂದ್ರೆ, ಯಾಕಂದ್ರೆ ನಮ್ಗೆ ಕೊಟ್ಟಿರುವಂತ ದರ್ಶನನ ದೇವರು ತಡೆ ಮಾಡ್ತಾ ಇದ್ದಾರೆ. ನನಗೆ ತೋರ್ಪಡ್ಬೇಕಾಗಿರುವಂತ ದರ್ಶನನ ದೇವರು ತಡೆ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ನಮ್ಮಲ್ಲಿ ನಂಬಿಕೆ ಇಲ್ಲ, ನನ್ನಲ್ಲಿ ನೀತಿ ಇಲ್ಲ. ಹಲ್ಲೆಲೂಯ. ಹಲ್ಲೆಲೂಯ. ಈಗ ಕೆಳಗಡೆ ಹೋದನ, ಸಾಕು. ಹಲ್ಲೆಲೂಯ. ಇಲ್ಲಿ ವಾಕ್ಯ ಹೇಳ್ತಿದೆ, ಮನೆ ಒಳಗಡೆನೂ ಸಹ ಯಥಾರ್ಥ ಹೃದಯದಿಂದಲೇ ಪ್ರವರ್ತಿಸುವೆನು. ಹಾಗೆ ಇದೀವ ನಮ್ಮ ಮನೆ ಒಳಗಡೆನೂ ಸಹ ಯಥಾರ್ಥವಾಗೇ ಇದೀವ ನಾವು? ಇದೀವಾ? ನಮ್ಮ ಮಾತುಗಳು, ನಮ್ಮ ಯಥಾರ್ಥತ್ವವು ಸಭೆಯಲ್ಲಿ ಇವಾಗ ಹೇಗಿದೆಯೋ ಅದೇ ತರ ಮನೇಲಿ ಇದೀವಾ? ಈಗ ಗೊತ್ತೈತೆ ನಮ್ಗೆ ದರ್ಶನ ಯಾಕಿಲ್ಲ. ಯಾಕೆ ಅಂದ್ರೆ ನಾವು ಇಲ್ಲೊಂಥರ ಆಚೆ ಒಂಥರ, ನಾನು ಇಲ್ಲೊಂಥರ ನಾನು ಆಚೆ ಒಂಥರ. ಹಲ್ಲೆಲೂಯ. ನಾವು ಯಾವ ತರ ಇದೀವಿ ಅಂದ್ರೆ, ಊಸ್ರು ಬಳ್ಳಿ ಗೊತ್ತಲ್ವಾ? ಸಮಯಕ್ಕೆ ಬಣ್ಣ ಚೇಂಜ್ ಮಾಡುತ್ತೆ, ಕಲರ್ ಚೇಂಜ್ ಮಾಡುತ್ತೆ. ಕೆಮೇಲಿಯನ್ ಬಣ್ಣ, ಟೈಮ್ಗೆ ಸಿಚುವೇಶನ್ ತಕ್ಕಂಗೆ ಬಣ್ಣ ಚೇಂಜ್ ಮಾಡ್ತೀವಲ್ಲ, ಆ ತರ ಇದೀವಿ ನಾವು. ನಿನ್ನಿಂದ ಒಳ್ಳೇದಾಗುತ್ತಾ, ನಿನ್ ಜೊತೆ ಚೆನ್ನಾಗಿರು. ನಿನ್ನಿಂದ ಕೆಟ್ಟದಾಗುತ್ತಾ, ನಿನ್ ಜೊತೆ ದೂರ ಇರು. ಅದೇ ಮನುಷ್ಯ ಸಿಚುವೇಶನ್ ಸಮಯಕ್ಕೆ ನಾವು ತಕ್ಕಂಗೆ ಚೇಂಜ್ ಆಗ್ತಾನೆ ಇರ್ತೀವಿ. ನಾವು ಯಾವ ತರ ಇದೀವಿ ಹೇಳಿ? ನಾನು ಊಸರು ಬಳ್ಳಿ ತರ ಇದ್ದೀನಿ ಅಂತ. ನಾನು ಊಸರು ಬಳ್ಳಿ ತರ ಇದ್ದೀನಿ ಅಂತ ಹೇಳಿ, ಬಾಯ್ ಬಿಟ್ಟು ಹೇಳಿ. ನಾವ್ ಹಂಗೆ ಇದ್ದೀವಿ. ಆತರ ಇಲ್ಲ ಅಂದಿದ್ರೆ ದೇವರ ದರ್ಶನ ನನಗೆ ಸಿಗ್ಬೇಕಿತ್ತು. ಏನೋ ದೇವರ ದರ್ಶನ ನನಗೆ ಸಿಗ್ಬೇಕಿತ್ತು, ಸಿಕ್ಕಿಲ್ಲ. ಹಲ್ಲೆಲೂಯ. ಅದೇ ರೀತಿ 3ನೇ ವಾಕ್ಯ ಹೋದನ, ಯಾವ ನೀಚವಾದ ಕಾರ್ಯವನ್ನು ದೃಷ್ಟಿಸುವುದಿಲ್ಲ. ಸಾಕು. ಹಲ್ಲೆಲೂಯ. ನಾವು ಯಾವ ನೀಚವಾದ ಕಾರ್ಯನ ನೋಡ್ಲೇ ಇಲ್ವಾ? 3 வாக்கிய சத்தம் கேட்க 3 தீமான காரியத்தை என் கண் வைக்க மாட்டேன். எப்போ வைக்க மாட்டீರಾ? பார்த்தே ಇಲ್ಲ. ಹಲ್ಲೆಲೂಯಾ. ನಾವು ಯಾವತ್ತೂ ನೋಡೇ ಇಲ್ವಾ? ನೋಡಿದೀವಿ.
ದೇವರ ವಾಕ್ಯ ಹೇಳುತ್ತೆ, 2 ಕಣ್ಣು ಇಟ್ಕೊಂಡು ನೀನು ನರಕಕ್ಕೆ ಹೋಗೋದಕ್ಕಿಂತ 1 ಕಣ್ಣು ಇಟ್ಕೊಂಡು ನೀನು ಪರಲೋಕಕ್ಕೆ ಬರೋದೇ ಎಷ್ಟೋ ವಾಸಿ. ಹಲ್ಲೆಲೂಯಾ. 2 ಕಣ್ಣು ಇಟ್ಕೊಂಡು ನೀನು ಪಾಪ ಹಿಂದೆ ನಡ್ಕೊಂಡು ಹೋಗೋದಕ್ಕಿಂತ 1 ಕಣ್ಣು ಕಿತ್ತಾಕ್ಬಿಟ್ಟು ಇನ್ನೊಂದು ಕಣ್ಣಲ್ಲಿ ದೇವರನ್ನ ನೋಡೋದು ಎಷ್ಟೋ ವಾಸಿ. ಹಲ್ಲೆಲೂಯಾ. ಹಾಗೆ ಕೆಳಗಡೆ ಹೋಗೋಣ. ದೂರಾಚಾರವನ್ನು ಹಾಗೆ ಮಾಡುತ್ತೇನೆ, ಅದರ ಗೋಡವೆಯೇ ನನಗೆ ಬೇಡ. ಸಾಕು. ಹಲ್ಲೆಲೂಯಾ. ದುರಾಚಾರವನ್ನು ಹಾಗೆ ಮಾಡುತ್ತೇನೆ. ಇನ್ನೊಬ್ಬರ ಮೇಲೆ ಹೇಳೋದು ಮಾತು ಹೇಳ್ತೀವಲ್ಲ, ಅದನ್ನ ನಾವು ಹಾಗೆ ಮಾಡ್ತೀವಾ? ಇನ್ನೊಬ್ಬರ ಬಗ್ಗೆ ಮಾತಾಡ್ಕೊಂಡು ಕುತ್ಕೊಂಡು ಮಾತಾಡ್ತಾ ಇರ್ತೀವಲ್ಲ, ಅದ್ರ ಬಗ್ಗೆ ಹಾಗೆ ಮಾಡ್ತೀವಾ? ಅದನ್ನ ದೂರ ಮಾಡ್ತೀವಾ? ಇಲ್ಲ. ತಪ್ಪು ಅಂತ ಗೊತ್ತಿದ್ರು ಸಹ ನಾವು ಅದನ್ನೇ ಮಾಡ್ತೀವಿ. ನಾನು ಅದನ್ನೇ ಮಾಡ್ತೀನಿ. ನನಗೆ ಇನ್ನೊಬ್ಬರ ಬಗ್ಗೆ ಮಾತಾಡ್ಬಾರ್ದು, ಅದನ್ನ ಅವ್ರ ಬಗ್ಗೆನೇ ಮಾತಾಡ್ತೀನಿ. ಹಲ್ಲೆಲೂಯಾ. ಪ್ರೇಯರ್ಗೆ ಅಂತ ಬರ್ತೀವಿ, ಪ್ರೇಯರ್ ಮುಗಿಯುತ್ತೆ, ಸಭೆಯಲ್ಲೇ ಕುತ್ಕೊಂಡು ಅದ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ. ಅವ್ರು ಬಂದಿಲ್ಲ ಗೊತ್ತಾ, ಅವ್ರ ಮನೇಲಿ ಹಂಗೆ ಗೊತ್ತಾ, ಅವಳು ಹಂಗೆ ಗೊತ್ತಾ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸಭೆ ಅನ್ನೋದು ಸಹ ನೋಡಿರೋ ನಾವು ಹಾಗೆ ಆದ ಮಾತುಗಳನ್ನ ಮಾತಾಡ್ತೀವಿ. ಸಭೆ ಅಂತ ನೋಡಿರೋನು ಅದ್ರ ಬಗ್ಗೆನೇ ಕೆಟ್ಟದಾಗಿ ತಪ್ಪಾಗಿ ಮಾತಾಡ್ತೀವಿ. ಹಲ್ಲೆಲೂಯಾ. ನನಗೆ ದರ್ಶನ ಬೇಕಾ? ಹೇಳಿ, ನನಗೆ ದರ್ಶನ ಸಿಗ್ಬೇಕಾ? ಯೋಗ್ಯತೆ ಇದೆಯಾ ನನಗೆ ಇವಾಗ? ಕೆಳಗಡೆ ಹೋಗಿ. ಮೂರ್ಖತನವು ನನ್ನನ್ನು ಬಿಟ್ಟು ಹೋಗಲಿ, ಕೆಟ್ಟತನವನ್ನು ಅರಿಯದಿರುವೆನು. ಸಾಕು. ಹಲ್ಲೆಲೂಯಾ. ಸೊಲೊಮೋನನು ಜ್ಞಾನೋಕ್ತಿಗಳಲ್ಲಿ ಬರೀತಾನೆ, ಮೂರ್ಖತನವು ನನ್ನನ್ನು ಬಿಟ್ಟು ಹೋಗಲಿ. ಹಲ್ಲೆಲೂಯಾ. ದಾವೀದನ ಮಗನು ಸೊಲೊಮೋನನು ದಾವೀದನ ನೋಡ್ಕೊಂಡು ಫಾಲೋ ಆಗಿ ಬರ್ತಾನೆ, ಮೂರ್ಖತನ ಬೇಡ. ಹಲ್ಲೆಲೂಯಾ. ಸೊಲೊಮೋನನು ಹೋಗಿ ದೇವರ ಹತ್ರ ಕುತ್ಕೊಂಡು ಪ್ರಾರ್ಥನೆ ಮಾಡ್ತಾನೆ. ದೇವರು ಬಂದು ಹೇಳ್ತಾನೆ, ನಿನಗೆ ಏನ್ ಬೇಕು ಸೊಲೊಮೋನನೇ? ನಿನ್ನ ಪ್ರೀತಿ, ನಿನ್ನ ಆತ್ಮ ನನಗೆ ತುಂಬಾ ಇಷ್ಟ ಆಗಿದೆ. ನಿನಗೆ ಏನ್ ಬೇಕು ಕೇಳು, ನಾನು ಕೊಡ್ತೀನಿ. ಎಷ್ಟು ಐಶ್ವರ್ಯ ಬೇಕು ಕೇಳು, ನಾನು ಕೊಡ್ತೀನಿ. ಎಷ್ಟು ರಾಜ್ಯಗಳು ನಿನಗೆ ಬೇಕು ಕೇಳು, ಕೊಡ್ತೀನಿ. ಆಗ ಸೊಲೊಮೋನ ಏನ್ ಹೇಳ್ತಾನೆ ಗೊತ್ತಾ? ಜ್ಞಾನವಾದ ಹೃದಯ ನನಗೆ ಕೊಡು ಸಾಕು. ಹಲ್ಲೆಲೂಯಾ. ಏನ್ ಕೇಳ್ತಾನೆ? ಜ್ಞಾನವಾದ ಹೃದಯ ನನಗೆ ಕೊಡು ಸಾಕು. ಅದೇ ನಮ್ಮ ಹತ್ರ ಬಂದ್ರೆ ನಾವ್ ಏನ್ ಹೇಳ್ತೀವಿ? ದೇವ್ರು ಬಂದ್ರೆ ಏನ ಕೇಳಿದ್ರೆ ಹೇಳ್ತೀವಿ, ದೇವ್ರೇ ನನ್ನ ಸಾಲನ ತೀರಿಸ್ಕೊಡು, ದೇವ್ರೇ ನನ್ಗೆ ಒಳ್ಳೆ ದುಡ್ಡು ಕೊಡು, ದೇವ್ರೇ ಎಲ್ಲರೂ ಮುಂದೆ ನನ್ನ ಒಂದು ಜಾಗದಲ್ಲಿ ನಿಲ್ಲಿಸು. ಹಲ್ಲೆಲೂಯಾ. ನಾವು ಇದನ್ನೇ ಕೇಳ್ತೀವಿ, ನಾನು ಇದನ್ನೇ ಕೇಳ್ತೀನಿ. ಹಲ್ಲೆಲೂಯಾ. ಏನಕ್ಕೆ ಅಂದ್ರೆ ನನಗೆ ಲೋಕದ ಆಸೆನ ಮುಚ್ಕೊಂಡಿದೆ, ಅದಕ್ಕೆ. ಹಲ್ಲೆಲೂಯಾ. ಅಲ್ಲಿ ಸೊಲೊಮೋನ್ ಜ್ಞಾನಿ ಕೇಳ್ತಾನೆ, ದೇವ್ರೇ ನನಗೆ ಜ್ಞಾನವಾದ ಹೃದಯನ ಕೊಡು ಸಾಕು. ಹಲ್ಲೆಲೂಯಾ. ಇಡೀ ಬೈಬಲ್ ಅಲ್ಲಿ ಸೊಲೊಮೋನ್ ಇರುವಷ್ಟು ಜ್ಞಾನ ಬೇರೆ ಯಾರಿಗೂ ಇಲ್ಲ ಅಂತ ದೇವರ ವಾಕ್ಯ ಬರೆಯುತ್ತೆ. ಹಲ್ಲೆಲೂಯಾ. ಸೊಲೊಮೋನನು ಜ್ಞಾನಿಗಳಿಗೆ ಜ್ಞಾನಿ ಅಂತ ಬರೀತಾನೆ. ಅದಕ್ಕೆ ಜ್ಞಾನೋಕ್ತಿಗಳೆಲ್ಲ ಆತನೇ ಬರೆದಿರೋದು. ಜ್ಞಾನೋಕ್ತಿಗಳಂದ್ರೆ ಏನು? ಜ್ಞಾನವಾಗಿ ನಡ್ಕೋಬೇಕಾಗಿರುವಂತ ಮಾತುಗಳು. ಅದ್ರಲ್ಲಿ ಹೇಳುತ್ತೆ, ಮೂರ್ಖತನನ್ನು ತನ್ನ ಬಾಯನ್ನು ಎಡಬಿಡದೆ ಬಿಡುವನು, ಜ್ಞಾನಿಯು ತನ್ನ ಬಾಯನ್ನು ಕಟ್ಟಿಕೊಳ್ಳುವನು. ಹಲ್ಲೆಲೂಯಾ. ಅದೇ ಇಲ್ಲಿ ಹೇಳ್ತದೆ, ಮೂರ್ಖತನವನ್ನು ನನ್ನನ್ನು ಬಿಟ್ಟು ಹೋಗಲಿ. ಯಾವಾಗ ಬಿಟ್ಟು ಹೋಗುತ್ತೆ? ನನಗೆ ಜ್ಞಾನದ ಹೃದಯ ಬಂದಾಗ. ಹಲ್ಲೆಲೂಯಾ. ಜ್ಞಾನದ ಹೃದಯ ಆವರಿಸಿಕೊಂಡಾಗ ನನಗೆ ಮೂರ್ಖತನವು ನನ್ನನ್ನು ಬಿಟ್ಟು ಹೋಗುತ್ತೆ. ಹಲ್ಲೆಲೂಯಾ. ಕೆಟ್ಟತನವನ್ನು ಅರಿಯದಿರುವೆನು. ಏನಂತೆ? ಜ್ಞಾನ ನನಗೆ ಬಂದಾಗ ಏನಿರುತ್ತೆ? ಕೆಟ್ಟದನ್ನ ಅರಿಯಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಜ್ಞಾನ ಬಂದ್ರೆ ನಾವ್ ಹೇಗಿರ್ತೀವಿ? ಅದನ್ನ ಕೆಳಗಡೆ ಹೋಗೋಣ, 5ನೇ ವಾಕ್ಯ ಹೋಗೋಣ. ಗುಪ್ತದಲ್ಲಿ ನೆರೆಯವನ ಮೇಲೆ ಚಾಡಿ ಹೇಳುವವನನ್ನು ಸಂಹರಿಸುವೆನು. ಸಾಕು. ಹಲ್ಲೆಲೂಯಾ. ಜ್ಞಾನ ಅನ್ನೋದು ನಮ್ಗೆ ಬಂದ್ರೆ ಚಾಡಿ ಹೇಳೋರಿಂದ ನಾವು ದೂರ ಆಗ್ತೀವಿ. ಹಲ್ಲೆಲೂಯಾ. ಚಾಡಿ ಮಾತುಗಳನ್ನ ಹೇಳೋದ್ರಿಂದ, ಒಬ್ಬರ ಮೇಲೆ ಒಬ್ರು ತಂದಿಡೋ ಮಾತುಗಳನ್ನ ಕೇಳೋದ್ರಿಂದ ನಾವು ದೂರ ಹೋಗ್ತೀವಿ. ಹಲ್ಲೆಲೂಯಾ. ಯೋಸೇಫನು ಏನೋ ಹಳೆ ಒಡಂಬಡಿಕೆಯಲ್ಲಿರುವಂತ ಯೋಸೇಫನು, ಹೊಸ ಒಡಂಬಡಿಕೆಯಲ್ಲಿ ಇರುವಂತವರಲ್ಲ, ಹಳೆ ಒಡಂಬಡಿಕೆಯಲ್ಲಿರುವಂತ ಯೋಸೇಫನು ತನ್ನ ಅಣ್ಣದನ್ನೆಲ್ಲ ಅವ್ರನ್ನ ಹೊಡೆದು ಎತ್ತು ಆಚೆ ಹಾಕಿದ್ಮೇಲೆ ಅವ್ನು ಹೋಗಿ ಒಂದು ಅರಮನೆಯಲ್ಲಿ ಇದ್ದಾಗ ಒಂದು ರಾಣಿ ಅವನ್ನ ಏನೋ ತಪ್ಪಾಗಿ ನೋಡಿದಾಗ ಅವನ್ನ ಹಿಡ್ಕೊಂಡೋಗಿ ಜೈಲಲ್ಲಿ ಹಾಕಿದ್ರು. ಅವನೇನು ತಪ್ಪು ಮಾಡಿಲ್ಲ ಅಂದ್ರೂ ಸಹ. ಏನಕ್ಕೆ? ರಾಣಿ ಹೇಳಿದ ಚಾಡಿ ಮಾತನ್ನ ರಾಜ ಕೇಳಿದ್ದಕ್ಕೆ. ಕೊನೆಗೆ ಏನು? ಯೋಸೇಫ್ ಹತ್ರನೇ ಬಂದ. ಏನಕ್ಕೆ? ಬರಗಾಲ ಬರುತ್ತೆ ಅಂತ ಹೇಳ್ದ ಯೋಸೇಫ್. ಹೆಂಗೆ ಗೊತ್ತಾಯ್ತು ಅವನ್ಗೆ? ಜ್ಞಾನದ ಹೃದಯ ಇತ್ತು, ದೇವರ ದರ್ಶನ ಪಡೆದ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಗೆ ಕೆಳಗಡೆ ಹೋದನ. ಸೊಕ್ಕಿನ ಕಣ್ಣು, ಹಬ್ಬಿದ ಮನಸ್ಸು ಉಳ್ಳವನನ್ನು ಸಹಿಸುವುದಿಲ್ಲ. ಸಾಕು. ಹಲ್ಲೆಲೂಯಾ. ನಮಗೆ ಜ್ಞಾನ ಬಂದ್ರೆ, ಅಂತಸ್ತು ಬಂದ್ರೆ ನಾವು ಹೇಗಿರ್ತೀವಿ? ಸೊಕ್ಕಿನ ಕಣ್ಣು. ಹಲ್ಲೆಲೂಯಾ. ದೇವರು ಏನು ಪಾಪ ಅಂತ ಹೇಳಿದಾರೆ ಅಂದ್ರೆ, ಹೆಮ್ಮೆ ಇರ್ಬೇಡ, ನಿನ್ನೊಳಗಡೆ ನಿನ್ನ ಹೆಮ್ಮೆ ಇಟ್ಕೋಬೇಡ.
ನೀನೇ ಎಲ್ಲರಿಗಿಂತ ಶ್ರೇಷ್ಠನು ಅನ್ಕೋಬೇಡ. ಹಲ್ಲೆಲೂಯ. ದೇವರ ವಾಕ್ಯ ಹೇಳುತ್ತೆ, ದೇವರ ಅಂಗೈಯಲ್ಲಿ ಕೈಗಳ ಕೆಳಗಡೆ ತಗ್ಗಿಸಿಕೊಂಡಿರು. ಹಲ್ಲೆಲೂಯ. ತಕ್ಕ ಸಮಯದಲ್ಲಿ ನಾನು ನಿನ್ನ ಮೇಲೆ ಎತ್ತೀನಿ. ಹಲ್ಲೆಲೂಯ. ಅದೇ ಇಲ್ಲಿ ಏನ್ ಹೇಳ್ತಿದೆ, ಸೊಕ್ಕಿನ ಕಣ್ಣುಳ್ಳವನನ್ನು ಉಬ್ಬಿದ ಮನಸ್ಸು ಅಂದ್ರೇನು, ನಾನೇ ಎಲ್ಲರಿಗಿಂತ ಶ್ರೇಷ್ಠ, ನನ್ನ ಮಾತೇ ನಡಿಬೇಕು, ನಾನು ಹೇಳ್ತಾ ಇರೋದೇ ಸರಿ, ಇಂಥ ಮಾತುಗಳನ್ನ ಬಿಟ್ಟು ದೇವರ ಜ್ಞಾನವನ್ನು ಆಲಿಸು. ದೇವರ ಜ್ಞಾನಕ್ಕೆ ಸ್ವಲ್ಪ ಕಿವಿ ಕೊಡು. ಹಲ್ಲೆಲೂಯ. ಸೊಲೊಮೋನ್ ಜ್ಞಾನಿ ಬರೀತಾನೆ, ಕಂದ ಏನಂತ ಕರೀತಾರೆ, ಕಂದ ಅಂತ ದೇವರು ಸೊಲೊಮೋನ್ನ ಕರೀತಾರೆ. ಏನಕ್ಕೆ? ನನ್ನ ಮಗ ಅಂತ. ದೇವ್ರನ್ನ ಎಷ್ಟು ನಂಬ್ತೀವಿ, ಈ ಜಾಗದಲ್ಲಿ ಬಂದ್ರೆ ದೇವ್ರ ನಂಬ್ತೀವಿ, ನಮ್ಮ ಬಾಯಿನ ಕಟ್ಕೋತೀವಿ, ನಮ್ಮ ಕಣ್ಣುಗಳನ್ನ ಕಟ್ತೀವಿ, ನಮ್ಮ ಕಿವಿಗಳಲ್ಲಿ ಬರೀ ದೇವ್ರ ವಾಕ್ಯನ ಮಾತ್ರ ಕೇಳ್ತೀವಿ, ಆಚೆ ಹೋದ್ರೆ ಇದನ್ನೆಲ್ಲ ಬಿಟ್ಬಿಡ್ತೀವಿ. ಹಲ್ಲೆಲೂಯ. ಹಲ್ಲೆಲೂಯ. 7ನೇ ವಾಕ್ಯ ಓದೋಣ. ಮೋಸಗಾರನು ನನ್ನ ಮನೆಯಲ್ಲಿ ಇರಬಾರದು, ಸುಳ್ಳುಗಾರನು ನನ್ನ ಮುಂದೆ ನಿಲ್ಲಕೂಡದು. ಹಲ್ಲೆಲೂಯ. ಈ ವಾಕ್ಯ ಹೇಳ್ತಿದೆ, ಮೋಸಗಾರನು ನನ್ನ ಮನೆಯಲ್ಲಿ ಇರಬಾರ್ದು. ಮತ್ತೆ ನಾವೆಲ್ಲ ಏನ್ ಮಾಡ್ತಿದೀವಿ ಇಲ್ಲಿ? ಸುಳ್ಳು ಹೇಳೋರು ನಮ್ಮ ಮನೆಯಲ್ಲಿ ಇರಬಾರ್ದು. ಮತ್ತೆ ನಾವೆಲ್ಲ ಏನ್ ಮಾಡ್ತಿದೀವಿ ಇಲ್ಲಿ? ನಾವೆಲ್ಲ ಏನ್ ಮಾಡ್ತಿದೀವಿ ಇಲ್ಲಿ? ಯೋಚನೆ ಮಾಡ್ತಾ ಇದೀರಾ? ಸುಳ್ಳು ಹೇಳ್ತಾ ಇದೀನಿ ನಾನು ಅದನ್ನ ಮನೇಲಿ ಇರಬಾರ್ದು ಅಂತ ನಾನು ಹೇಳ್ತಾರ ವಾಕ್ಯ ಹೇಳ್ತಾ ಇದ್ದೀನಿ. ನೀವೇ ಓದ್ತಾ ಇದೀರಾ ವಾಕ್ಯನ, ನಾನು ಓದ್ತಾ ಇಲ್ಲ, ನೀವೇ ಓದ್ತಾ ಇದೀರಾ. ಮೋಸಗಾರನು ನನ್ನ ಮನೇಲಿ ಇರಬಾರ್ದು, ಸುಳ್ಳು ಹೇಳೋನು ನನ್ನ ಮುಂದೆ ನಿಲ್ಲಬಾರ್ದು. ದೇವರು ಎಷ್ಟು ಕಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ ನೋಡು. ಮತ್ತೆ ನಾನು ಏನ್ ಮಾಡ್ತಿದ್ದೀನಿ ಇಲ್ಲಿ? ಹಲ್ಲೆಲೂಯ. ಹಲ್ಲೆಲೂಯ. ಆತನ ಈ ತರ ಕೇಳಿದ್ರೆ ಮಾತಾಡೋಕೆ ನಮ್ಗೆ ಮಾತೇ ಇಲ್ಲ. ಇವಾಗ ನಮ್ಮಿಂದ ಮಾತಾಡೋದಕ್ಕೆ ಆಗ್ತಾ ಇದ್ಯಾ? ಆತನ ವಾಕ್ಯದ ಮುಖಾಂತರ ಈ ತರ ಮಾತಾಡ್ತಾ ಇದಾರೆ. ನ್ಯಾಯ ತೀರ್ಪಿನ ಟೈಮಲ್ಲಿ ಎದುರುಗಡೆ ನಿಲ್ಸ್ಕೊಂಡು ಹಿಂಗ್ ಮಾತಾಡಿದ್ರೆ ಏನ್ ಮಾತಾಡ್ತೀವಿ ನಾವು? ಏನ್ ಮಾತಾಡ್ತೀನಿ ನಾನು? ಅದು ಪ್ರೂಫ್ ಇಲ್ದಿರೋ ದೇವ್ರು ಮಾತಾಡಲ್ಲ. ಅಲ್ಲೊಂದು ಟಿವಿ ಇರುತ್ತೆ, ಆ ಟಿವಿಲಿ ಪ್ರೂಫ್ ಹಾಕ್ತಾರೆ, ನೋಡಪ್ಪ ಇಲ್ಲ ನೋಡಿ ಇಲ್ಲ ನೋಡಿ ನೀನೇ ಮಾಡಿರೋದು, ಅದ್ ನೀನೇ ಝೂಮ್ ಹಾಕಿ ತೋರಿಸ್ತಾರೆ ಅದ್ ನಾನೇ ಅಂತ. ಅವಾಗ ಏನ್ ಮಾಡ್ತೀನಿ? ಆತನ ಮುಂದೆ ಏನೋ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡಕ್ಕಾಗುತ್ತಾ? ಆತನ ಓಡೋಗಿ ಆತನ ಪಾದನ ಇಟ್ಕೊಳಕ್ಕಾಗುತ್ತಾ? ಹಲ್ಲೆಲೂಯ. ಹಲ್ಲೆಲೂಯ. ನಾವು ದೇವರನ್ನ ಪ್ರೀತಿನ ಇದ್ರಲ್ಲೇ ಕಂಡ್ಕೋಬೇಕು. ಆತನ ಹೆಂಗ್ ಹೇಳ್ತಾ ಇದ್ದಾರೆ ನೋಡು, ನೀನು ನನ್ನ ಮುಂದೆ ನಿಲ್ಲೋದಕ್ಕೆ ಯೋಗ್ಯತೆ ಇಲ್ಲ, ಸುಳ್ಳು ಹೇಳಿರೋ ನೀನು, ಪಾಪ ಮಾಡಿರೋ ನೀನು, ಅದ್ ಹೆಂಗಯ್ಯ ಬಂದ್ ನನ್ನ ಮುಂದೆ ನಿಂತಿದ್ಯಾ ಇವಾಗ ಅಂತ ಕೇಳ್ತಾ ಇದಾರೆ. ನಮ್ಗೆ ಹೇಳೋದಕ್ಕೆ ಉತ್ತರ ಇಲ್ಲ, ನಮ್ಮ ಕಣ್ಣಲ್ಲಿ ನೀರಿಲ್ಲ, ನಮ್ಮ ಮನ್ಸಲ್ಲಿ ಭಾರ ಇಲ್ಲ. ಹಲ್ಲೆಲೂಯ. ಕೆಟ್ಟತನದಿಂದ ಆಗ ನಾನು ದೂರ ಇಡ್ತೀನಿ. ದೇವ್ರೇ, ಈ ತಪ್ಪಾದ ಆಲೋಚನೆ ನಾನು ಬಿಟ್ಟೋಗ್ಲಿ, ಈ ತಪ್ಪಾದ ನೋಟ ನಾನು ಬಿಟ್ಟೋಗ್ಲಿ, ನಾನು ದೇವ್ರೆ ನಿನ್ ಜೊತೆ ಇಡ್ತೀನಿ, ದೇವ್ರೆ ನಿನ್ ಪಾದದ ಹತ್ರ ಇಡ್ತೀನಿ. ಹಲ್ಲೆಲೂಯ. ಹಲ್ಲೆಲೂಯ. ದೇವರ ವಾಕ್ಯ ಹೇಳುತ್ತೆ, ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸು. ಶೋಧನೆಗೆ ಒಳಗಾದ್ರೆ ದೇವರೇ ಈ ಶೋಧನೆಯಿಂದ ನನ್ನ ತಪ್ಪಿಸು ಅಂತ ಪ್ರಾರ್ಥಿಸು. ಹಲ್ಲೆಲೂಯ. ಕೃತಜ್ಞತೆ ಸಮಯದಲ್ಲಿ ಕೃತಜ್ಞತೆಗೋಸ್ಕರ ಪ್ರಾರ್ಥಿಸು, ನಿನಗೋಸ್ಕರ ಪ್ರಾರ್ಥಿಸು. ಕಷ್ಟದ ಸಮಯದಲ್ಲಿ ಇದ್ದಾಗ ದೇವರೇ ಈ ಕಷ್ಟದಿಂದ ನನ್ನ ಆಚೆ ತಗೋಬಾ ಅಂತ ಪ್ರಾರ್ಥಿಸು. ಕಷ್ಟ ನಿನಗೆ ಬರುತ್ತೆ ಅಂತ ಗೊತ್ತಾದಾಗ ದೇವರೇ ಈ ಕಷ್ಟ ನಿನ್ನಿಂದ ದೂರ ಹೋಗ್ಲಿ ಅಂತ ಪ್ರಾರ್ಥಿಸು. ಇದಕ್ಕೆಲ್ಲ ಏನ್ ಬೇಕು? ಜ್ಞಾನ ಬೇಕು. ಹಲ್ಲೆಲೂಯ. ಹಲ್ಲೆಲೂಯ. ಜ್ಞಾನ ಇದ್ರೆ ಪ್ರಾರ್ಥನೆ. ಆ ಪ್ರಾರ್ಥನೆ ನಾವ್ ಹೆಂಗಂದ್ರೆ ಹಂಗೆ ಎಡಬಿಡದೆ ಪ್ರಾರ್ಥಿಸ್ಬಿಟ್ರೆ ಏನೋ ಸಾಂಬಾರ್ಗೆ ಉಪ್ಪು ಹಾಕ್ತಾನೆ ಇದ್ರೆ ಉಪ್ಪು ರೋಸ್ ಆಗ್ಬಿಡುತ್ತೆ, ಉಪ್ಪು ರುಚಿನ ಕಳ್ಕೊಂಡ್ಬಿಡುತ್ತೆ. ಹಲ್ಲೆಲೂಯ. ಹಲ್ಲೆಲೂಯ. ನಾವು ಉಪ್ಪು ತರ ಇರ್ಬೇಕು. ದೇವರ ವಾಕ್ಯ ಹೇಳುತ್ತೆ, ನೀನು ಉಪ್ಪಾಗಿರು, ನೀನು ಬೆಳಕಾಗಿರು. ಹಲ್ಲೆಲೂಯ. ಹಲ್ಲೆಲೂಯ. ಪ್ರಾರ್ಥನೆನ ನಾವು ನೋಡ್ಕೋಬೇಕು. ಹಲ್ಲೆಲೂಯ. ಇದ್ರಲ್ಲಿ ಏನಂತ ಗೊತ್ತಾಯ್ತಾ? ವಾಕ್ಯ ಅರ್ಥ ಆಯ್ತಾ? ವಾಕ್ಯದಲ್ಲಿ ನಾವ್ ಏನ್ ನೋಡಿದ್ರಿ? ನಮ್ಮ ಕೃತಜ್ಞತೆ ಬಗ್ಗೆ ನೋಡಿದ್ರಿ, ನಾವು ಹೇಗೆ ಹಾಡುಗಳನ್ನ ಆಡ್ಬೇಕು ಅನ್ನೋದನ್ನ ನೋಡಿದ್ರಿ, ನಮ್ಮ ಜ್ಞಾನದ ಬಗ್ಗೆ ನೋಡಿದ್ರಿ, ಆ ಹಾಡುಗಳ ಪ್ರಾರ್ಥನೆ ಹೇಗ್ ಮಾಡ್ಬೇಕು ಅನ್ನೋದನ್ನ ನೋಡಿದ್ರಿ, ನಾವು ಹೇಗೆ ನಿಂತಿದೀವಿ ಅನ್ನೋದನ್ನ ನೋಡಿದ್ರಿ. ಹಲ್ಲೆಲೂಯ. ಈ ಪಾಪಿ ಆಗಿ ನಾನು ದೇವರ ಮುಂದೆ ನಿಂತಿರ್ಬೇಕಾದ್ರೆ, ಆತನ ಸಮ್ಮುಖದಲ್ಲಿ ಆತನ ಬಲಿಪೀಠದ ಮುಂದೆ ನಿಂತಿರ್ಬೇಕಾದ್ರೆ ಈಗ ನಾನು ಪ್ರಾರ್ಥನೆ ಮಾಡಬೇಕು, ಬಾಯಿ ಬಿಟ್ಟು ಪ್ರಾರ್ಥನೆ ಮಾಡಬೇಕು. ಆತನ ವಾಕ್ಯನ ಇಟ್ಟು ಪ್ರಾರ್ಥನೆ ಮಾಡಿ. ಆತನ ಕೇಳ್ತಾ ಇರೋದು ನಿಮ್ಮನ್ನ, ಮೋಸಗಾರನಾಗಿ ನನ್ನ ಮನೇಲಿ ಏನ್ ಮಾಡ್ತಾ ಇದ್ಯಾ? ಸುಳ್ಳುಗಾರನಾಗಿ ನನ್ನ ಮುಂದೆ ಹೆಂಗೆ ನಿಂತಿದ್ಯಾ? ಹಲ್ಲೆಲೂಯ. ವಾಕ್ಯನ ಇಟ್ಟು ವಾಕ್ಯ ಅರ್ಥ ಆದವರು ಪ್ರಾರ್ಥನೆ ಮಾಡಿ.